ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಗುರುವಾರ ಇರೋದ್ರಿಂದ ನಮ್ಮ ಮನದ ಮುದ್ದು ರಾಯರ ಸೇವೆ ನಮ್ಮ ಮನೆಯಲ್ಲಿ ಹೇಗಾಯಿತು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಅಭಿಷೇಕನ ಇವತ್ತು ನಾನೇ ಮಾಡಿದೆ. ಯಾಕಂತ ಅಂದರೆ ನಾನು ಗುರುಗಳ ಹತ್ರ ಬೇಡ್ಕೊಂಡಿದ್ದೆ. ಈಗ ಸ್ವಲ್ಪ ದಿನಗಳ ಹಿಂದೆ ನಾನೊಂದಷ್ಟು ವಾರ ಮೌನ ರಥಾಚರಣೆನ ಆಚರಣೆ ಮಾಡ್ತೀನಿ ಕಟ್ಟುನಿಟ್ಟಿಂದ ಅಂತ ಹೇಳಿ ಬೇಡ್ಕೊಂಡಿದ್ದೆ. ಸೊ ಅದ್ರ ಪ್ರಕಾರ ಇವತ್ತು ಮೌನ ರಥಾಚರಣೆಯ ಮೊದಲನೇ ವಾರ ಆಗಿತ್ತು ಮನೇಲಿ. ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಎಬ್ಬಿಸ್ಲೇಬೇಕು, ಪೂಜೆಗೆ ಅವ್ರನ್ನ ಎಬ್ಬಿಸ್ಬೇಕು, ಇಲ್ಲಾಂದರೆ ಅವರಾಗೆ ಎದ್ದೇಳಲ್ಲ. ಅಲಾರಾಮ್ ಇಟ್ಕೊಂಡ್ರೂ ಕೂಡ ನಾನೇ ಪ್ರತಿ ಗುರುವಾರ ಇನ್ನು ಸ್ವಲ್ಪ ಹೊತ್ತಿದೆ ಅಂತ ಹೇಳಿ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಎಬ್ಬಿಸ್ತೀನಿ. ಸೊ ನಾನೇನು ಮಾಡಿದೆ, ಹಿಂದಿನ ದಿನವೇ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಳಿಗೆ ಹೇಳಿದೆ, ನಾಳೆ ನಾನು ಈ ರೀತಿ ಮೌನ ರಥಾಚರಣೆನ ಆಚರಣೆ ಮಾಡ್ತಿದ್ದೀನಿ. ಸೊ ನಿಮ್ಮಿಬ್ರಿಗೂ ಇನ್ಫಾರ್ಮ್ ಮಾಡ್ತಿದ್ದೀನಿ, ನನಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಆಗ ನಮ್ಮ ಮನೆಯವ್ರನ್ನೂ ಕೂಡ ನಾನು ಕೇಳ್ಕೊಂಡೆ, ಈ ರೀತಿ ನೀವೇ ಎದ್ದೇಳ್ತೀರಾ ಸೆಲ್ಫಾಗಿ ರಾಯರ ಸೇವೆಗೆ ಅಂತ ಹೇಳಿ ಬರ್ತೀರಾ ಪೂಜೆಗೆ ಅಂತ. ಅದಕ್ಕೆ ಅವರಂದರು, ನೋಡ್ತೀನಿ, ನನಗೆ ಎಚ್ಚರ ಆಯಿತು ಅಂತ ಅಂದರೆ ನಾನೇ ಎದ್ದು ಬರ್ತೀನಿ, ಇಲ್ಲ ಅಂತ ಅಂದರೆ ನನಗೂ ಸ್ವಲ್ಪ ಸ್ಕೂಲ್ ಕೆಲಸ ಜಾಸ್ತಿಯಾಗಿ ಟಯರ್ಡ್ ಆಗಿದೆ, ನಾನು ಪೂಜೆಗೆ ಆಗಲ್ಲ ಅಂತ ಅಂದರೆ ಬರಲ್ಲ ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, ಬೆಳಗ್ಗೆ ಎದ್ದು ಕೂಡಲೇ ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಣೆ ಕುಂಕುಮ ಎಲ್ಲ ಇಟ್ಕೊಂಡು, ಇವತ್ತು ನಾನು ಮೌನ ರಥಾಚರಣೆ ಆಚರಣೆ ಮಾಡ್ತೀನಿ ಸ್ವಾಮಿ, ನನಗೆ ಶಕ್ತಿ ಕೊಡಿ, ಎಲ್ಲೂ ಕೂಡ ನಾನು ಅಂದ್ಕೊಂಡಿರೋ ಈ ಮೌನ ರಥಾಚರಣೆಗೆ ತೊಂದರೆಗಳಾಗದೇ ಹಾಗೆ ನಮ್ಮನ್ನು ಕಾಪಾಡಿ ಈ ರಥಾಚರಣೆನ ನಾನು ಯಶಸ್ವಿಯಾಗಿ ಮಾಡೋದಕ್ಕೆ ನೀವು ಅನುಗ್ರಹ ಮಾಡಿ ಅಂತ ಕೇಳಿಕೊಂಡು ಪೂಜೆಗೆ ಎಲ್ಲ ರೀತಿ ಕೂಡ ತಯಾರಿ ಮಾಡಿಕೊಂಡೆ. ತುಂಬಾ ಸೈಲೆಂಟಾಗಿತ್ತು ಮನೆ ಕೂಡ, ಹಾಗೆ ನಾನು ಕೂಡ ಇನ್ನೇನು ನಮ್ಮ ಮನೆಯವ್ರನ್ನೂ ಕೂಡ ಎಬ್ಸ ಆಗಿರಲಿಲ್ವಲ್ಲ, ಸೊ ಮಾತಾಡೋಕ್ಕೆ ಹೋಗಿರಲಿಲ್ಲ ಯಾರ ಜೊತೆನೋ. ಎಲ್ಲ ಕಂಪ್ಲೀಟಾಗಿ ರಾಯರಿಗೆ ಅಲಂಕಾರ ಎಲ್ಲ ಮಾಡಿದೆ. ರಾಯರಿಂದ ಅಲಂಕಾರ ಮಾಡುವಾಗಲೇ ಆಶೀರ್ವಾದ ಸಿಕ್ತು, ತುಂಬ ಬಾರಿ ಖುಷಿ ಆಯಿತು. ದೀಪ ಎಲ್ಲ ಹಚ್ಬಿಟ್ಟು ರಾಯರ ಹತ್ರ ನಾನು, ಸ್ವಾಮಿ ದೀಪ ಹಚ್ಚಾಯಿತು, ಇವಾಗ ಪೂಜೆ ಶುರು ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಅಷ್ಟೊತ್ತು ಮೌನ ರಥಾಚರಣೆಯಲ್ಲಿದ್ದವಳು ಎದ್ದಾಗ್ಲಿಂದ ಪೂಜೆಗೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ದೀಪ ಹಚ್ಚಿದ ಮೇಲೆ, ಸ್ವಾಮಿ ಆಯಿತು ಇವಾಗ ದೀಪ ಹಚ್ಬಿಟ್ಟೆ ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಾನು ರಾಯರ ಹತ್ರ ಕೇಳಿಕೊಂಡೆ, ಸ್ವಾಮಿ ನಾನು ಈ ರೀತಿ ಎದ್ದಾಗ್ಲಿಂದ ಇಲ್ಲಿ ತನಕ ಕೂಡ ಮೌನದಲ್ಲೇ ಇದ್ದೆ, ಇವಾಗ ನಿಮ್ಮ ಜೊತೆ ಮಾತಾಡ್ಬಿಟ್ಟೆ, ಏನಾದರೂ ನಾನು ಮಾತಾಡಿದ್ದು ತಪ್ಪು ಅಂತ ಅನಿಸಿದ್ರೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿಕೊಂಡು ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆನ ಸಲ್ಲಿಸಿದೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಮನೇಲಿ ಪೂಜೆ ಮಾಡುವಾಗಂತೂ ರಾಯರಿಂದ ತಿರುಪತಿ ತಿಮ್ಮಪ್ಪನ ಫೋಟೋಯಿಂದ ಭಾರಿ ಭಾರಿ ಆಶೀರ್ವಾದನ ಪಡ್ಕೊಂಡೆ. ತಿಮ್ಮಪ್ಪನ ಫೋಟೋಗೆ ತುಳಸಿ ಮತ್ತು ಗುಲಾಬಿನ ಇಟ್ಟು ಬಂದರೆ ಮತ್ತೆ ಅದನ್ನು ಅಂದರೆ ಹಿಂಗಿಟ್ರೆ ಈ ಕಡೆ ಟರ್ನ್ ಆಗಿ ಆಶೀರ್ವಾದ ಮಾಡೋರು. ಒಂದು ರೀತಿ ತುಂಬ ಖುಷಿ ಆಗ್ತಿತ್ತು. ಪೂಜೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಮನೇಲಿ. ನಾನು ಒಬ್ಬಳೇ ಪೂಜೆ ಸಲ್ಲಿಸಿದ್ರಿಂದ ಸೈಲೆಂಟ್ ಅನ್ನೋದಿತ್ತು. ನಮ್ಮ ಮನೆಯವ್ರ ಜೊತೆಲಿದ್ದರೆ ಏನಾದರೂ ಒಂದು ಅವ್ರಿಗೆ ಹೀಗೆ ಮಾಡಿ ಇಲ್ಲಾಂದರೆ ಹೀಗೆ ಮಾಡಬೇಡಿ ಅಂತ ಹೇಳ್ಕೊಡ್ತಾನೆ ಇರಬೇಕಿತ್ತು. ಇವತ್ತು ಅವರು ಕೂಡ ಪೂಜೆಗೆ ಬರಲಿಲ್ಲ, ನಾನು ಕೂಡ ಮೌನ ರಥಾಚರಣೆಯಲ್ಲಿ ಇದ್ಕೊಂಡು ರಾಯರಿಗೆ ಸೇವೆನ ಸಲ್ಲಿಸಿದೆ. ಬಟ್ ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ರಾಯರಿಂದ ಹೆಚ್ಚಿನ ಆಶೀರ್ವಾದನ ಪಡ್ಕೊಂಡೆ, ಖುಷಿ ಆಯಿತು. ಪೂಜೆ ಎಲ್ಲ ಆಗಿ ರಾಯರ ಮುಂದೆ ಕೂತಿದ್ದಾಗ ನನ್ನ ಮೌನ ರಥಾಚರಣೆಗೆ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅಂದರೆ, ಪ್ರತಿದಿನ ಪೇಪರ್ ಅವ್ರು ಬಂದುಬಿಟ್ಟು ಗೇಟ್ ಹತ್ರ ಇಟ್ಬಿಟ್ಟು ಹೋಗ್ತಿದ್ರು. ಇವತ್ತು ಪೇಪರ್ ಅವ್ರು ಬಂದುಬಿಟ್ಟು ಮೇಡಮ್ ಬುಟ್ಟಿ ಬಿಡಿ ಪೇಪರ್ ಕೊಡ್ತೀನಿ ಅಂತ ಕೂಗ್ತಾ ಇದ್ದಾರೆ. ನನಗೆ ಸಡನ್ನಾಗಿ ಬರ್ತೀನಿ ಅಂತ ಹೇಳಿಬಿಡೋಣ ಅಂತ ಅನ್ನಿಸ್ತಿತ್ತು. ತಕ್ಷಣಕ್ಕೆ ನಾನು ಮೌನದಲ್ಲಿದ್ದೀನಲ್ವಾ ಅನ್ನೋದು ಅರ್ಥ ಆಯಿತು. ಸೊ ಹೋಗ್ಬಿಟ್ಟು ಬುಟ್ಟಿನ ಬಿಟ್ನ, ಅವರು ಬುಟ್ಟಿ ಒಳಗಡೆ ಪೇಪರ್ ಹಾಕ್ಬಿಟ್ಟು, ಮೇಡಮ್ ದುಡ್ಡು ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹ್ಞೂ ಅನ್ನಂಗೂ ಇಲ್ಲ ಅನ್ನಂಗೂ ಇಲ್ಲ, ನಾನು ಏನೂ ಮಾತಾಡಲಿಲ್ಲ, ಸುಮ್ಮನೆ ಪೇಪರ್ ಎತ್ಕೊಂಡೆ. ಅದಾದಮೇಲೆ ಮತ್ತೆ ನಾನು ಪಾರಿವಾಳಗೆ ಇವತ್ತು ಕೂಡ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ನಮ್ಮ ಮನೇಲಿ ಏನಿತ್ತು ಕಾಳು ಕಡ್ಡಿ ಅದೆಲ್ಲ ಹಾಕ್ಬಿಟ್ಟು ಬಂದೆ. ಒಂದೆರಡು ಸಲ ನೋಡಿದೆ ಬರುತ್ತೇನೋ ಅಂತ. ಅವು ಸ್ವಲ್ಪ ಭಯ ಪಡ್ತಾನೆ ಇದ್ದು, ನಾನು ನಿಂತಿರೋ ಕಡೆ ಬರ್ತಾನೆ ಇರಲಿಲ್ಲ. ಮತ್ತು ನಾನು ರಾಯರ ಹತ್ರ ಬಂದುಬಿಟ್ಟು ಹೇಳ್ಕೊಂಡೆ, ಸ್ವಾಮಿ ನೆನ್ನೆನೂ ಹಾಕಿದ್ದೆ, ಅವು ಹೆದ್ರಿ ಹೋಗ್ತಿದೆ, ಮತ್ತು ನಾನು ಹೊಸ್ದಾಗಿ ಹಾಕ್ತಿರೋ ಜಾಗಕ್ಕೂ ಕೂಡ ಬರ್ತಿಲ್ಲ, ನೋಡಿ ಪಾರಿವಾಳಗಳು ಬಂದು ಈ ನಾನು ಕೊಟ್ಟಿರೋಂಥ ಆಹಾರನ ಸ್ವೀಕರಿಸೋ ಹಾಗೆ ಮಾಡಿ ಅಂತ ಕೇಳಿಕೊಂಡು ನಾನು ಮತ್ತೆ ನನ್ನ ಮನೆ ಕೆಲಸನ ಶುರು ಮಾಡಿಕೊಂಡೆ. ಅಷ್ಟರಲ್ಲೇ ಬೆಳಗ್ಗೆ 7 ಗಂಟೆಗೆ ನನ್ನ ಫೋನ್ಗೆ ಒಂದು ಅನ್ನೋನ್ ನಂಬರಿಂದ ಫೋನ್ ಬರ್ತಾನೆ ಐತೆ. ನಾನು ರಿಸೀವ್ ಮಾಡಿ ಯಾರು ಅಂತ ಕೇಳೋ ಆಗಿಲ್ಲ, ಏನು ಅಂತ ಕೇಳೋ ಆಗಿಲ್ಲ, ಇದೇನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಫೋನ್ನ ತೊಗೊಂಡೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ತೋರಿಸ್ದೆ. ಅವ್ರಿಗೆ ಹೇಳಿದ್ನಲ್ಲ ಹಿಂದಿನ ದಿನನೇ ಈ ರೀತಿ ನಾನು ಮೌನ ರಥಾಚರಣೆ ಮಾಡ್ತಿರ್ತೀನಿ ಅಂತ. ಸೊ ಅವರು ರಿಸೀವ್ ಮಾಡಿಬಿಟ್ಟು ಯಾರು ಏನು ಅಂತ ಕೇಳಿದಾಗ ನಮ್ಮ ಸರೋಜ ಅವರ ಅಕ್ಕನ ಮಗಳು ಫೋನ್ ಮಾಡಿದ್ಲು, ಈ ರೀತಿ ಸರೋಜಂಗೆ ಹುಷಾರಿಲ್ಲ, ಬಿದ್ದುಬಿಟ್ಟಿದ್ದಾರೆ, ಅವ್ರು ಒಂದು 3-4 ಡೇಸ್ ಬರಲ್ಲ ಅಂತ ಹೇಳೋದಕ್ಕೆ.
ಮಾತಾಡೋದಕ್ಕೆ. ಸೊ ಅವರು ಕೇಳಿಸ್ಕೊಂಡ್ರು, ನಾನು ಅಲ್ಲೇ ಪಕ್ಕದಲ್ಲಿ ಇದ್ನೆಲ್ಲ ಕೇಳಿಸ್ಕೊಂಡು ಏನಾಗಿದೆ ಅವಳಿಗೆ ಅಂತ ಕೂಡ ನಾನು ಕೇಳೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ನನ್ನ ಮೌನ ವ್ರತಾಚರಣೆ ಮುಗಿದ ಮೇಲೆ ಕೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನನ್ನ ವ್ರತಾಚರಣೆನ ಹಾಗೆ ಕಂಟಿನ್ಯೂ ಮಾಡಿದೆ. ಮಿಡಲಲ್ಲಿ ಒಂದು 10 ಗಂಟೆ ಮೇಲೆ ನನ್ನ ಮಗಳು ಮನೇಲೇ ಇದ್ಲಲ್ವ, ಒಂದು 2-3 ಸಲ ಅವಳ ಹೆಸ್ರನ್ನ ಕರೆದು ಹೀಗೆ ಮಾಡಬೇಡ ಹಾಗೆ ಮಾಡು ಅಂತ ಹೇಳೋಣ ಅಂತ ಬಾಯಿ ಕೂಡ ಓಪನ್ ಮಾಡಿದ್ದೆ. ಆಮೇಲೆ ಸಡನ್ನಾಗಿ ನನಗೆ ನಾನೇ ಕಂಟ್ರೋಲ್ ಮಾಡಿಕೊಂಡೆ, ಇವತ್ತು ಮೌನ ವ್ರತಾಚರಣೆ ಮಾಡ್ತಿದ್ದೀನಲ್ವ ಅಂತ ಹೇಳಿ. ಏನೋ ನಾವೇನಾದರೂ ಒಂದು ಮಾಡಬೇಕು ಅಂತಂದರೆ ನಿಜವಾಗ್ಲೂ ಅದಕ್ಕೆ ಅಡೆತಡೆಗಳು ಬಂದೇ ಬರುತ್ತೆ. ಆ ಅಡೆತಡೆಗಳನ್ನೂ ಕೂಡ ನಾವು ಮೀರಿ ಏನೋ ಒಂದು ನಾವು ಭಗವಂತನಿಗೆ ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡ್ಮೇಲೆ ಮಾಡಬೇಕು. ಅದ್ರ ಫಲನ ಕೊಡೋದು ಬಿಡೋದು ರಾಘವೇಂದ್ರ ಸ್ವಾಮಿಯವ್ರಿಗೆ ಬಿಟ್ಬಿಡಬೇಕು. ಅಂತೂ ಮನೇಲಿ ರಾಯರ ಸೇವೆ ಜೊತೆಗೆ ನನ್ನ ಮೌನ ವ್ರತಾಚರಣೆ ಎರಡೂ ಕೂಡ ತುಂಬ ಚೆನ್ನಾಗಾಯಿತು. ಮಧ್ಯಾಹ್ನ ಬಂದು ರಾಯರಿಗೆ ಸೇವೆನ ಸಲ್ಲಿಸಿ ಅದಾದ ಮೇಲೆ ನಾನು ಕೂಡ ಸ್ವಲ್ಪ ಪ್ರಸಾದನ ತಗೊಂಡು ನನ್ನ ಮಗಳ ಜೊತೆ ಮಾತಾಡಿದೆ. ನನಗೆಲ್ಲೂ ಕೂಡ ನಾನು ಮೌನವಾಗಿದ್ದೀನಿ, ಮೌನ ವ್ರತಾಚರಣೆ ಮಾಡ್ತಿದ್ದೀನಿ ಅನ್ನೋದು ಹೆಚ್ಚಾಗಿ ಮನಸ್ಸಿಗೆ ಬರ್ತಿರ್ಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾನು ಸೈಲೆಂಟಾಗೇ ಇರ್ತೀನಲ್ವ, ಸೊ ಹಾಗೆ ನಾನು ಸೈಲೆಂಟಾಗೇ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಾನು ಮಾತಾಡದೆ ಇರೋದ್ರಿಂದ ನನ್ನ ಸುತ್ತಮುತ್ತ ಎಲ್ಲವೂ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾಕಿಷ್ಟು ನಿಶಬ್ದವಾಗಿದೆ ಎಲ್ಲ ಕಡೆ, ಸುತ್ತ ವಾತಾವರಣ ಎಲ್ಲ ಕೂಡ ನನಗೆ ಸೈಲೆಂಟ್ ಅಂತ ಅನ್ನಿಸ್ತಿತ್ತು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇನ್ನೊಂದು ಖುಷಿ ಏನು ಅಂತ ಅಂದರೆ, ಟೆರೇಸ್ ಮೇಲೆ ಪಾರಿವಾಳಗಳಿಗೆ ಇವತ್ತು ಸ್ವಲ್ಪ ಆಹಾರನ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದೆ. ಅದಾದಮೇಲೆ ಒಂದು 5-6 ನಿಮಿಷ ಅಲ್ಲೇ ನೋಡಿದೆ ಬರುತ್ತೇನೋ ಪಾರಿವಾಳಗಳು ಅಂತ. ಬರಲಿಲ್ಲ. ಮತ್ತೆ ನಾನು ರಾಯರ ಹತ್ರ ಬಂದುಬಿಟ್ಟು ಅವು ಬರ್ತಿದೆ ಡೈಲಿ ಹಾಕೋ ಜಾಗಕ್ಕೆ ಹೆದರಿ ಹೋಗ್ತಿದೆ ಸ್ವಾಮಿ, ಹೊಸ್ದಾಗಿ ಹಾಕ್ತಾ ಇದ್ದೀನಿ, ಅಲ್ಲಿಗೆ ಬರ್ತಿಲ್ಲ, ನೀವೇ ಇದನ್ನು ನೋಡಬೇಕು, ಇದನ್ನು ಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ರಾಯರಿಗೆ ಬಂದು ಕೈ ಮುಗ್ದೆ ಟೆರೇಸ್ ಮೇಲಿಂದ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡಿದಾಗ ನಾನು ಹಾಕುವಂಥ ಆಹಾರಗಳಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ, ಹೆಸರು ಕಾಳು, ಒಂದೊಂದ್ಸಲ ಗೋಧಿ, ಈ ರೀತಿ ಮಿಕ್ಸ್ ಮಾಡಿ ಹಾಕ್ತೀನಿ. ಇವತ್ತು ಹೆಸರು ಕಾಳು ಮತ್ತು ಅಕ್ಕಿ, ಹೆಸರು ಬೇಳೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ. ನೋಡಿದ್ರೆ ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗಿತ್ತು. ಇನ್ನು ಹೆಸರು ಬೇಳೆ ಎಲ್ಲ ಹಾಗೆ ಸ್ವಲ್ಪ ಉಳಿದಿತ್ತು. ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ನೋಡಿದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಪಾರಿವಾಳಗಳು ಬಂದು ತಿನ್ಕೊಂಡು ಹೋಗಿದೆ. ಬಟ್ ನಾನು ನೋಡೋದಕ್ಕಾಗಲಿಲ್ಲ. ಸದ್ಯ ನಾನು ನೋಡದೇ ಇದ್ರೂ ಪರವಾಗಿಲ್ಲ, ಇವಾಗ ಬಂದು ಅವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಆಮೇಲೆ ನಾನು ಅಲ್ಲೇ ನಿಂತ್ಕೊಂಡ್ರೂ ಕೂಡ ಅವು ಭಯ ಪಡೋದಿಲ್ಲ, ಆರಾಮ್ಸೆ ತಿನ್ಕೊಂಡು ಹೋಗುತ್ತೆ. ಇದೊಂದು ಖುಷಿ ಅಂತೂ ಇವತ್ತಾಯಿತು. ಯಾರಿಗೆಲ್ಲ ಕಾರಣಾಂತರಗಳಿಂದ ರಾಘವೇಂದ್ರ ಸ್ವಾಮಿಯವರ ಸೇವೆನ ಇವತ್ತು ನಿಮ್ಮ ಮನೆಗಳಲ್ಲಿ ಮಾಡೋದಕ್ಕೆ ಆಗಿರಲ್ವೋ ಅಂಥವರು ಒಮ್ಮೆ ಇಲ್ಲೇ ರಾಘವೇಂದ್ರ ಸ್ವಾಮಿಯವ್ರನ್ನ ನೋಡ್ತಾ ಭಕ್ತಿಯಿಂದ ಬೇಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ರಾಯರು ದೂರ ಮಾಡಲಿ ಅಂತ ನಾನು ಕೂಡ ರಾಯರ ಹತ್ರ ಬೇಡ್ಕೊಳ್ತೀನಿ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರಾಮಿತರಂಗ ಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜ ಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸ ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿತಂ ವಿಮಲೀಕರೋತು ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಭಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿವಜ್ರ ಕ್ಷಾಮ ಸುರೇಂದ್ರೋ ಉತ್ತಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದ ಕಂಚ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಚತೃಮೋಯಮಿಷ್ಟಪ್ರದೋ ಮೇ ಸತತಂ ಸಭೂಯಾತ್ ಭವ್ಯಸ್ವರೂಪೋ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋ ಪ್ಲಪಲ್ಲವ ಸಿಂಧು ಸೇತುವು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೇ ಶಾಸನೋ ಭೂಮಿ ಮಹಾವಂದ್ಯ ಸುಪತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶನಂ ದುರಿತ ಕಾನನ ದಾವಭೂತಂ ಸರ್ವತಂತ್ರ ಸ್ವತಂತ್ರೋಸು ಶ್ರೀಮದ್ಪಮದಮರ್ದನಃ ವಿಜಯೇಂದ್ರಕರಾಬ್ಜೋತ್ರ ಸುತೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುನ್ಮೇ ಸ್ಯಾದ್ಯ ವಯಾಪಃ ಜ್ಞಾನಭಕ್ತಿ ಸುಪುತ್ರಾಯ ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ವೇದ ಚಿನ್ನಾದರೋ ಗುರುವು ಸರ್ವವಿದ್ಯ ಪ್ರವೀಣೋನ್ಯೋರ್ ರಾಘವೇಂದ್ರಾನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಚ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ
ವೈರಾಗ್ಯ ವಾಕ್ಪಾಠೋ ಮುಖಾಂಕಿತಃ ಶಾಪಾನಿಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂತ್ರ ಕಂಪವಚ ಕೌಂಟ್ಯ ಮುಖ ಯೇಚೇಂದ್ರಿಯೋದ್ಭವ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ತ್ವಾಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ ಅಂತನಕ್ಕಾಯ ಚ ದೋಷೋನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಉಪಸ್ಥಾಚು ದದಾತು ಗುರುರಾತ್ಮವಿತ್ತು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾ ಯಶ್ಕರೋದ್ದಿಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯಃ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯಃ ಶ್ರೀಮದ್ವಮದದುಗ್ಧಾಬ್ಧಿ ಚಂದ್ರೋವತು ಸದಾನಕಃ ಸರ್ವಯಾತ್ರಾಫಲಾವ್ಯಾಪ್ತೈ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ಸಂಸಾರೇ ಕ್ಷಯಸಾಗರೆ ಪ್ರಕೃತಿತೋಗಾದ್ಯೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹನುಪಮೈ ಕಾಮಾತಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯಸ್ತೋಮಾದಿಕೇನೋತ್ಕಟೆ ದುಃಖೋತ್ಕೃಷ್ಟಮಿಷ ಸಮುದ್ರ ಗುರುಮಾ ಮಗ್ನರೂಪಂ ಸದಾ ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಟ ಮೂಕೋಪಿ ವಾಕೃತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಜಪಾದ್ ಭವೇತೆಪ್ಪಿ ಮೇಂಜಲಮೇತೇನ ಸ್ತೋತ್ರೇಣ ಇವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತೆ ತಕ್ಷಣಾತ್ ಬೃಂದಾವನಮಾಸಾದ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣ ಅನೇನ ಯರ್ಕುರ್ಯನ್ ಪ್ರದಕ್ಷಿಣ ನಮಸ್ಕೃತಿ ಸಜಂಗಾಲೋ ಭವೇ ದೇವ ಗುರುರಾಜ ಪ್ರಸಾದತಃ ಸೋಮಸೂರ್ಯೋಪರಾಗೇ ಚ ಪುಷ್ಯರ್ಕಾದಿ ಸಮಾಗಮೇ ಯೋನುತ್ತಮಮಿದಂ ಸ್ತೋತ್ರಂ ಅಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ವೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇತ್ ಧ್ರುವಂ ಪರವಾದಿಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ತನಂ ಸರ್ವಾಭಿಷ್ಟಾರ್ಥ ಪ್ರವೃತ್ತಿ ಸನ್ನಾತ್ರ ಕಾರ್ಯ ವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿಪೀಡನಂ ನ ಜಾಯತೆಸ್ಯ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಂ ಯ ಪಟೇ ಸ್ತೋತ್ರಂ ದಿವ್ಯಮಿದಂ ಸದಾ ನೈಭವೆ ತಸ್ಯಾ ಸುಖಂ ಕಿಂಚನ ಕೆನ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲಾ ಸಾಕ್ಷಿ ಹಯಾಸ್ಯೋತ್ರಯೇತಿ ಶ್ರೀರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷರ್ಪಣಾಭಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಇತಿ ಶ್ರೀಮದಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.